ಪ್ರತಿಷ್ಠಾತ್ಮಕ ಹೋರಾಟ ಮಾಡೋಣ. ಯಾರಿಗೂ ಒಂದು ಅನಾವಲ್ಲ ಉಪವಾಸ ಕೂತು ಬಿಡೋದು, ಧರಣಿ ಕೂತು ಬಿಡೋದು ಒಂದೇ ಅವ್ರ ತಂತ್ರ. ಮತ್ತೇನು ಆ ಮಟ್ಟಿಗೆ ಆಗಿಬಿಟ್ರು ಅವರೆಲ್ಲ 21 ದಿವಸ ಉಪವಾಸ ಮಾಡಿದಂಥ ಮಹಾನ್ ಧೀಮಂತ ನಾಯಕರು. ಅದರ ಜೊತೆಗೆ ಸಜ್ಜನ ರಾಜಕಾರಣಿ ಯಾರೊಬ್ಬ ಲಾಲ್ ಬಹದ್ದೂರ್ ಶಾಸ್ತ್ರಿ, ಯಾರ ರಾಜಕಾರಣಿ ಕೂಡ ಸ್ವಂತ ರಾಜೀನಾಮೆ ಎದುರು ಕೊಟ್ಟಿಲ್ಲ. ಅವರು ರೈಲ್ವೆ ಸಚಿವರಾದಾಗ, ರೈಲ್ವೆ ದುರ್ಘಟನೆ ಆದಾಗ ಇಚ್ಛೆ ಅಂತ ರಾಜೀನಾಮೆ ಕೊಟ್ಟಂಥ ಸಜ್ಜನ ರಾಜಕಾರಣಿ. ಅವ್ರು ಸತ್ತಾಗ ಅವ್ರ ಅಕೌಂಟ್ನಾಗ ರೊಕ್ಕ ಇರಲಿಲ್ಲ, ಅವ್ರ ಮೇಲೆ ಸಾಲ ಇತ್ತು. ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಮೇಲೆ. ಅಂಥ ರಾಜಕಾರಣಿಯವರು, ಅಂಥ ರಾಜಕಾರಣಿ ತಾಷ್ಕೆಂಟ್ ಒಪ್ಪಂದೊಳಗೆ 1961-65 ರಷ್ಯಾಕ್ಕೆ ಹೋದಾಗ ಅಲ್ಲಿ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಆಗಿತ್ತು. ಅದನ್ನು ಒಪ್ಪಂದ ಮಾಡಿರ್ತಾರೆ. ಅಲ್ಲಿ ಅವರು ಏನು ನಿರ್ಧಾರ ಮಾಡ್ತಾರೆ, ಮರಣ ಹೊಂದ್ತಾರೆ. ಅವರು ಇತಿಹಾಸ ಭಾಳ ಮಂದಿ ಹೇಳೋಲ್ಲ. ಮುಖ್ಯಮಂತ್ರಿಗಳು ಅವ್ರ ಬಗ್ಗೆ ಹೇಳಬೇಕು. ಯಾಕಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಗ್ಗೆ ಹೇಳಬೇಕು, ಗಾಂಧೀಜಿ ಬಗ್ಗೆ ಭಾಳ ಹೇಳ್ತಾರೆ. ಎಲೆ ಮೇಲೆ ಕಾಯಿ ಅಂತ ಅವ್ರು ಬಹಳಷ್ಟು ಕೆಲಸ ಮಾಡ್ಯಾರ. ಯಾರಪ್ಪ ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಸಜ್ಜನ ರಾಜಕಾರಣಿ, ಅವರಂಥ ರಾಜಕಾರಣಿ ಇನ್ನೂ ಹುಟ್ಟಲ್ಲ, ಮುಂದೆ ಹುಟ್ಟಲ್ಲ. ಅಂಥ ರಾಜಕಾರಣಿ ಅವ್ರ ಬಗ್ಗೆ ಮಾತನಾಡಬೇಕು. ಎಲ್ಲ ಸಹೋದ್ಯೋಗಿ ಬುದ್ಧ ಮಕ್ಕಳು, ಇವತ್ತು ಬಹುಶಃ ಒಂದೇ ದಿನಕ್ಕೆ 2 ಜಯಂತಿಗಳಿರ್ತಕ್ಕಂಥ ಏಕೈಕ ದಿನ ಅನಿಸುತ್ತೆ. ಬೇರೆ ದಿನ ಎಲ್ಲ ನಾವು ಒಂದೊಂದೇ ಫೋಟೋ ಇಡ್ತೀವಿ, ಹೌದಾ? ಆದರೆ ಇವತ್ತು ಮಾತ್ರ ವಿಶೇಷ ಏನಂತಂದರೆ 2 ಜಯಂತಿ ಒಂದೇ ದಿನ, ಅಕ್ಟೋಬರ್ 2. ಭಾಳ ಅದೃಷ್ಟದ ದಿನ ಇದು ಭಾರತೀಯರ ಪಾಲಿಗೆ. ಮೊದಲೇನಿತ್ತು ಗಾಂಧಿ ಜಯಂತಿ ಅಂತ, ಅಂದರೆ ದೊಡ್ಡ ಮರದ ಕೆಳಗಡೆ ಬೇರೆ ಮರಗಳಿದ್ದಾಗ ಏನಾಗುತ್ತೆ, ಸ್ವಲ್ಪ ಗಾಂಧಿ ಜಯಂತಿ ಅಷ್ಟೇ ಫೇಮಸ್ ಆಗಿತ್ತು. ಮುಂಬರುವ ದಿನಗಳಲ್ಲಿ ಏನಾಯಿತು, ನಾವು ಸ್ಟೂಡೆಂಟ್ ಆಗಿದ್ದಾಗೆಲ್ಲ ಗಾಂಧಿ ಜಯಂತಿ ಅಂತ. ಈಗಲೂ ಮಾತಿಗೆ ಬಂದಾಗ ಸಹಜವಾಗಿ ಏನಾಗುತ್ತದೆ, ಗಾಂಧಿ ಜಯಂತಿ ಅಂತ ಬಂದುಬಿಡ್ತದೆ. ಅದ್ರ ಜೊತೆಯಲ್ಲಿ ಇನ್ನೊಬ್ಬ ಧೀಮಂತ ನಾಯಕ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ. ನಿಜವಾಗ್ಲೂ ಅಂತಂದರೆ ಇವರಿಬ್ಬರು ಕೂಡ ದೇಶದ 2 ಕಣ್ಣುಗಳಿದ್ದಂಗೆ. ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಾಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಅವರಾಗಿರ್ಬೋದು, ಸರ್ದಾರ್ ವಲ್ಲಭಾಯ್ ಪಟೇಲ್ರಾಗಿರ್ಬೋದು, ಅವರೆಲ್ಲರಲ್ಲಿ ಒಂದು ದೊಡ್ಡದಾದ ಒಗ್ಗಟ್ಟಿತ್ತು. ನಾವೇನು ಮಾಡಿದ್ದೀವಿ, ಕೆಲವೊಂದು ಸಿದ್ಧಾಂತಗಳಿಗೆ ಕೆಲವೊಬ್ಬರನ್ನ ಅಡಿಸ್ತಾ ಇರ್ತೀವಿ. ಆದರೆ ಅವ್ರ ಮಧ್ಯದಲ್ಲಿ ಒಗ್ಗಟ್ಟಿತ್ತು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಮಧ್ಯದಲ್ಲಿ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಅವ್ರ ಮಧ್ಯದಲ್ಲಿ ಆಗಿರ್ಬೋದು. ಸುಭಾಷ್ ಚಂದ್ರ ಬೋಸ್ ಅವರು ಮತ್ತು ಗಾಂಧೀಜಿಯವ್ರ ಮಧ್ಯೆ ಒಂಚೂರು ಭೇದ ಇತ್ತು ಅಂತ ಕೆಲವೊಬ್ಬರು ಅಂದ್ಕೊಂಡಿದ್ದಾರೆ. ಆದರೆ ದುರಂತ ಒಂದು ಸತ್ಯ ಏನಂತಂದರೆ, ಸುಭಾಷ್ ಚಂದ್ರ ಬೋಸ್ ಅವರ ಸೈನಿಕರು ಏನು ರಾಷ್ಟ್ರೀಯ ಸೈನಿಕರು ಇರ್ತಾರಲ್ಲ, ಆ ಸೈನಿಕರಿಗೆ ಅರೆಸ್ಟ್ ಮಾಡಿ ಬ್ರಿಟಿಷರು ಕರ್ಕೊಂಡು ಹೋದಾಗ ಅವ್ರ ಪರವಾಗಿ ವಾದ ಮಾಡಿರ್ತಕ್ಕಂಥ ಭಾರತದ ವಕೀಲ ಯಾರಂದರೆ ಲಾಲ್ ಬಹದ್ದೂರ್ ಇವರು ಯಾರೋ ನಮ್ಮ ಜವಾಹರ್ಲಾಲ್ ನೆಹರು ಅವರು. ಅವರು ಜೀವನದಲ್ಲಿ LLB ಪದವಿಯನ್ನು ಪಡೆದರೂ ಕೂಡ ಜವಾಹರ್ಲಾಲ್ ನೆಹರು ಅವರು ಯಾವತ್ತೂ ಕೂಡ ಕರಿಕೋಟ್ ಹಾಕಿ ವಾದ ಮಾಡಿರಲಿಲ್ಲ. ಆದರೆ ಸುಭಾಷ್ ಚಂದ್ರ ಬೋಸ್ ಅವರ ಸೈನಿಕರಿಗಾಗಿ ಕೆಂಪು ಕೋಟೆಯನ್ನು ಹತ್ತಿ ಮೊಟ್ಟ ಮೊದಲ ಬಾರಿಗೆ ಮತ್ತು ಕೊನೆಯ ಬಾರಿಗೆ ಒಂದೇ ಒಂದು ಸಲ ಅವರು ವಾದ ಮಾಡಿದ್ದು ಯಾವಾಗ ಅಂತಂದರೆ ಸುಭಾಷ್ ಚಂದ್ರ ಬೋಸ್ ಅವರ ಸೈನಿಕರಿಗೋಸ್ಕರ. ಯಾರು? ಜವಾಹರ್ಲಾಲ್ ನೆಹರು ಅವರು. ಅದು ಯಾರು ಮಾರ್ಗದರ್ಶನ ಕೊಟ್ಟರು ಅಂತಂದರೆ ಮಹಾತ್ಮ ಗಾಂಧೀಜಿಯವರು ಮಾರ್ಗದರ್ಶನ ಕೊಟ್ಟರು. ಹೋಗಿ ಅವರ ಪರವಾಗಿ ಹೋಗಿ ಅವರು ಕೂಡ ಈ ದೇಶದ ಸೈನಿಕರು, ದೇಶದ ಹೊರಗಡೆಯಿಂದ ದೇಶಕ್ಕಾಗಿ ದುಡಿದವರು. ಅದಕ್ಕೆ ನೀವೇನು ಮಾಡಿ ಅಂತಂದರೆ ಅವ್ರ ಪರವಾಗಿ ವಾದ ಮಾಡಿ ಅಂತೇಳಿ ಜವಾಹರ್ಲಾಲ್ ನೆಹರುಗೆ ಒಪ್ಪಿಸ್ತಾರೆ. ಹಾಗಾಗಿ ಇಲ್ಲಿ ವಿಶೇಷವಾದ ವ್ಯಕ್ತಿತ್ವ. ಇವತ್ತೇನು ಮಾಡಿದ್ದೀವಿ ನಾವೆಲ್ಲ ಗಾಂಧಿ ಜಯಂತಿಯವ್ರ ಬಗ್ಗೆ ಜಾಸ್ತಿ ಗಮನ ಕೊಡ್ತೀವಿ. ಜೊತೆಯಲ್ಲಿ ಇನ್ನೊಬ್ಬ ನಾಯಕ ಯಾರು ಅಂತಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಲಾಲ್ ಬಹದ್ದೂರ್ ಶಾಸ್ತ್ರಿ ದೇಶದ ಪ್ರಧಾನಮಂತ್ರಿ ಆದವರು. ಅವ್ರ ಹತ್ರ ಒಂದೇ ಒಂದು ಕೋರ್ಟ್ ಇತ್ತಂತ. ಕೋರ್ಟ್ ಎಷ್ಟು ಮೇಲೆ ಹಾಕೋತಾರಲ್ಲ, ಅಂಗಿ ಮೇಲೆ ಕೋರ್ಟ್ ಹಾಕೋತಾರಲ್ಲ, ಒಂದೇ ಕೋರ್ಟ್ ಇತ್ತಂತ. ಅಷ್ಟು ಬಡತನ, ಅಂದರೆ ಬಡತನ ಮನಸ್ಸು ಮಾಡಿದ್ರೆ ಎಷ್ಟು ದುಡ್ಡು ಮಾಡ್ಬೋದಾಗಿತ್ತು, ಮಾಡಲಿಲ್ಲ. ಇವತ್ತು ನೋಡ್ರಿ ಪಂಚಾಯತಿ ಅಧ್ಯಕ್ಷ ಆದ್ರೆ 10 ಜೋಡ ಹಂಗೆ ಇರ್ತಾವೆ. ಅವ್ರದ್ದೇನು ಖರ್ಚು ಬಟ್ಟೆ ಏನು ಅದು ಏನು, ಅಂದರೆ ಅಷ್ಟೊಂದು ಇದು ಅಂತ. ಒಂದ್ಸಲ MLA ಆಗಿಬಿಟ್ರೆ ಒಂದು 50 ವರ್ಷ 100 ವರ್ಷ ಕುಂತು ತಿನ್ಬೋದು. ಅಷ್ಟು ಅಂದರೆ ಭ್ರಷ್ಟಾಚಾರ ಮಾಡ್ಬಿಡೋದು, ಆ ದೇಶ ಏನಾದ್ರು ಹಾಳಾಗಿ ಹೋಗಲಿ ಅಂತ ಹಂಗೆ. ಆದರೆ ಅವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರಿಗೆ ಇವತ್ತು ನಾವು ನೆನಪಿಸ್ಕೋಬೇಕು. ಅಂದರೆ ಅವ್ರ ಹತ್ರ ಒಂದೇ ಒಂದು ಕೋಟಿ, ದೇಶದ ಪ್ರಧಾನಮಂತ್ರಿ. ದೇಶದಲ್ಲಿ ಅವತ್ತು ಬರಗಾಲ ಬಂದಿದ್ದಕ್ಕಾಗಿ ಅವರು ಪ್ರತಿ ಸೋಮವಾರ ಉಪವಾಸ ಮಾಡ್ತಿರ್ತಾರೆ. ನಾವು ಮುಂಜಾನೆ ಚಹಾ ಕುಡಿಲಿಲ್ಲ ಅಂದರೆ ಚಂದ್ರ ಮಧ್ಯಾಹ್ನ ಯಾರ ಜೊತೆ ಮಾತಾಡಲ್ಲ. ಅಂದರೆ ಅಷ್ಟು ನಮ್ಗೆ ತಾಳ್ಮೆ ಇಲ್ಲ ಅಂತ. ನಾವು ಒಟ್ಟು ಇದು ಇದ್ದೀವಿ, ಚಂಚಲ ಮನಸ್ಸಿದ್ದೀವಿ. ಪ್ರತಿ ಸೋಮವಾರ ಉಪವಾಸ ಮಾಡ್ತಾರೆ ದೇಶದ ಪ್ರಧಾನಮಂತ್ರಿ. ಎಷ್ಟೊಂದು ಒತ್ತಡಗಳಿರ್ತಾವೆ, ಎಷ್ಟೊಂದು ಜವಾಬ್ದಾರಿಗಳಿರ್ತಾವೆ. ಇವರ ಜನ್ಮಸ್ಥಳ, ಇವರ ಮೂಲ ಯಾವುದಂದರೆ ಉತ್ತರ ಪ್ರದೇಶದ ಮೊಘಲ್ ಸರಾಯ್ ಅಂತ. ಉತ್ತರ ಪ್ರದೇಶದವರು ಅಂದರೆ ಉತ್ತರ ಭಾರತ, ಗಾಂಧೀಜಿಯವರು ದಕ್ಷಿಣ ಭಾರತ, ಗುಜರಾತ್. ಗೊತ್ತಾಗುತ್ತಲ್ಲ, ಪೋರ್ಬಂದರ ಅವರ ಮೂಲ ಸ್ಥಳ, ಅಲ್ಲೇ ಜನ್ಮ ಆಯಿತು. ಮೊಘಲ್ ಸರಾಯ್ ಅಂತಕ್ಕಂಥ ಊರು ಎಲ್ಲಿ? ಉತ್ತರ ಪ್ರದೇಶದಲ್ಲಿ. ಅವರ ಬಾಲ್ಯ ಶಿಕ್ಷಣವೂ ಅಲ್ಲೇ ಇತ್ತು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಶಾಸ್ತ್ರಿ ಅಂತಕ್ಕಂಥ ಬಿರುದು ಕೊಟ್ಟಿದ್ದು ಅವರಿಗೆ ಕಾಶಿಪೀಠ.
ಖಾಸಗಿಯ ವಿದ್ಯಾಪೀಠ ಅವರಿಗೆ ಶಾಸ್ತ್ರಿ ಅಂತಕ್ಕಂಥ ಬಿರುದು ಕೊಟ್ಟರು. ಮೊಟ್ಟ ಮೊದಲ ಬಾರಿಗೆ ಸ್ವತಂತ್ರ ಚಳವಳಿಯಲ್ಲಿ ಯಾವಾಗ ಇವರು ಎಂಟ್ರಿ ಆದಂದರೆ 1921 ಗಾಂಧೀಜಿಯವರ ಅಸಹಕಾರ ಚಳವಳಿ ಸಂದರ್ಭದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ಗೆ ಸೇರಿ ಅವರು ಭಾರತ ಸ್ವತಂತ್ರ ಚಳವಳಿಯಲ್ಲಿ ಧುಮುಕ್ತಾರೆ. ಯಾವಾಗ 1921 ಶಾಸ್ತ್ರೀಜಿ ಯಾರು ಜವಾಹರ್ಲಾಲ್ ನೆಹರು ಅಕಾಲಿಕ ಮರಣ ಆಗುತ್ತೆ. ಆದಾಗ ಇವರು ಅನಿವಾರ್ಯವಾಗಿ ಅದಕ್ಕೆ ಏಬಲ್ ಆಗಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಗೊತ್ತಾದಾಗ ಯಾರು ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನೋಡಲಿಕ್ಕೆ ಅತ್ಯಂತ ಸರಳಾಗಿದ್ದರು ಕೂಡ ಪಾಕಿಸ್ತಾನ ಅತ್ಯಂತ ಭಯ ಪಡ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ಅವತ್ತಿನ ಕಾಲಕ್ಕೆ ಪಾಕಿಸ್ತಾನ ಯಾರನ್ನ ನೋಡಿ ಭಯ ಪಡ್ತಿತ್ತು, ಯಾವ ಪ್ರಧಾನಿ ಅವ್ರನ್ನ ನೋಡಿದ್ರೆ ಒಂದಿದ್ದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಬಿಟ್ಟರೆ ಇಂದಿರಾ ಗಾಂಧಿ, ಇವರಿಬ್ಬರನ್ನ ಕಂಡ್ರೆ ಭಾಳಷ್ಟು ಭಯ ಇತ್ತು. ಅಂದರೆ ಭಾರತದ ಸ್ವತಂತ್ರದ ಉದ್ದೇಶ ಸಾರ್ವಭೌಮತ್ವದ ಒಂದು ಸನ್ನಿವೇಶ ಬಂದರೆ ಯಾರನ್ನೂ ಕೇಳ್ತಿರಲಿಲ್ಲ, ಯಾವ ಮುಲಾಜಿಗೂ ಗೊತ್ತಿರಲಿಲ್ಲ. ರಷ್ಯಾ ದೇಶದವರು 1966ರಲ್ಲಿ ಅವರು ಆ ತಾಸ್ಕೆಂಟ್ ಒಪ್ಪಂದಕ್ಕಾಗಿ ಮಾತಾಡ್ಲಿಕ್ಕೆ ಹೋದಾಗ ಅವಾಗ ಅವರ ಹೃದಯಾಘಾತ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ವರದಿ ಬರುತ್ತೆ. ಅದೇ ಕೆಲವೊಬ್ರು ಏನಂದರೆ ಪಾಕಿಸ್ತಾನ ಏನೋ ಒಂದು ವಿಷಯ ಹಾಕ್ತು ಅಂತ ಹೇಳ್ತಾರೆ, ಇರ್ಬೋದು ನಾವು ಸತ್ಯನ ಸುಳ್ಳು ಗೊತ್ತಿಲ್ಲ, ಆದರೆ ವರದಿ ಏನು ಹೇಳುತ್ತೆ ಹೃದಯಾಘಾತ ಆಯಿತು ಅಂತ ಹೇಳ್ತದೆ. ಅದನ್ನು ಸತ್ಯ ಇರ್ಬೋದು, ಇದನ್ನು ಸತ್ಯ ಇರ್ಬೋದು. ಆದರೆ ಅಲ್ಲಿರ್ತಕ್ಕಂಥ ವೈದ್ಯರು ಏನು ಹೇಳ್ತಾರೆ ಹಾರ್ಟ್ ಆಗಿದೆ ಅಂತ ರಷ್ಯಾದವರು ಹೇಳ್ತಾರೆ. ಆದರೆ ವಿಷಯ ಹಾಕಿದ್ರು ಅಂತ ಅದನ್ನೂ ಒಂದು ವಾದ ಇದೆ. ಸತ್ಯ ಯಾವುದು ಇನ್ನೂವರೆಗೆ ಕೂಡ ಅದು ಗೊತ್ತಾಗಿಲ್ಲ. ಇವೆಲ್ಲವೂ ಕೂಡ ಏನೇ ಇರ್ಬೋದು, ಆದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜೀವನ ಅತ್ಯಂತ ಸರಳವಾಗಿರ್ತಕ್ಕಂಥ ಜೀವನ. ನಾವು ಇವತ್ತು ಅವ್ರನ್ನ ನೋಡಿ ಕಲಿಬೇಕಾಗಿದೆ. ನಾವು 4 ದಿನಕ್ಕೊಂದು ಶರ್ಟ್ ತೊಗೋತೀವಿ, ಒಂದು ಶರ್ಟ್ ಇನ್ನೂ ಹರಿದಿರಲಿಲ್ಲ, ಸ್ವಲ್ಪ ಕಪ್ಪಾಗಿಬಿಟ್ಟು ಮತ್ತೊಂದು ಶರ್ಟ್ ತೊಗೊಂಡ್ಬರ್ತೀವಿ. ಆದರೆ ಭಾರತದ ಪ್ರಧಾನಮಂತ್ರಿಯಾಗಿ ಕೂಡ ಒಂದೇ ಒಂದು ಗೋಲ್ಡ್ ಅವರು ಒಂದು ಸಲ ಒಂದು ಸಣ್ಣ ಘಟನೆ ನಡೆಸಿದ್ರು ಅವ್ರ ಜೀವನದಲ್ಲಿ. ಏನಂತಂದರೆ ಅವ್ರ ಮನೆಯಲ್ಲಿ ಅವರಿಗೆ ಅರ್ಜೆಂಟಾಗಿ ಒಂದು 200 ರೂಪಾಯಿನೂ ಬೇಕಾಗಿರ್ತದೆ, ಇರಲ್ಲ ಅವ್ರ ಹತ್ರ. ಇರಲಾಗ ಹೆಂಡ್ತಿಗೆ ಹೇಳ್ತಾರೆ ನಂತರ ವಕೀಲ ಸ್ವಲ್ಪ ಅಂತ ಅಂದಾಗ ಅವ್ರು ಮನ್ಯಾಗ ಹೋಗಿ ಏನು ಮಾಡ್ತಾರೆ, ಅವ್ರ ಹೆಂಡ್ತಿ ಮನ್ಯಾಗ ಹೋಗಿ ಎಲ್ಲೋ ಇಟ್ಟಿದ್ದು ಒಂದು ಬಾಕ್ಸ್ನಾಗ ಇಟ್ಟಿದ್ದು ರೊಕ್ಕ ತೊಗೊಂಬರ್ತಾರೆ 100 ರೂಪಾಯಿ. ಅವಾಗ ಈ 100 ರೂಪಾಯಿ ಎಲ್ಲಿಂದ ಬಂದು ಅಂತ ಕೇಳಿದಾಗ ನಿಮ್ಮ ಬಟ್ಟೆ ತೊಗೊಳ್ತೀನಲ್ಲ ಅದ್ರಾಗ ಒಂದು 10 ರೂಪಾಯಿ ಇದು ತಗೊಂಡಿದ್ದೆ ಅಂತ ಹೇಳ್ತಾರಂತವ್ರು. ಹೆಂಡ್ತಿ ಹೇಳ್ತಾರಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೆಂಡ್ತಿ. ಅವ್ರಿಗೆ ಯಾವಾಗ ಅರ್ಥ ಆಗುತ್ತಂತ ಅಂದರೆ 10 ರೂಪಾಯಿದು ಎಕ್ಸ್ಟ್ರಾ ಆಯಿತು ಅಂತೇಳಿ ಮತ್ತು ಅವ್ರು ಸ್ಯಾಲ್ರಿಯಲ್ಲಿ 10 ರೂಪಾಯಿ ಇಳಿಸ್ತಾರಂತವ್ರು, ಕಡಿಮೆ ಮಾಡಿಸಿ ಬರ್ತಾರಂತ. ಅಂದರೆ ಇಷ್ಟು ಅಮೌಂಟ್ ಬೇಡ ಅಂತಕ್ಕಂಥ. ಅಂದರೆ ಇಂಥ ಉದಾಹರಣೆಗಳು ಭಾಳಷ್ಟದವರು. ಮತ್ತು ಅವರು ಗೃಹ ಸಚಿವರು ರೈಲ್ವೆ ಸಚಿವರು ಆದಾಗ ಅವರು ಒಂದು ರೈಲ್ವೆ ದುರಂತ ನಡೀತದೆ. ಅವಾಗ ಅವ್ರಿಗೆ ಯಾರು ರಾಜೀನಾಮೆ ಕೊಡ್ರಿ ಅಂತ ಯಾರೂ ಕೇಳಿರಲಿಲ್ಲ. ಆದರೂ ಕೂಡ ಅವ್ರು ಬಂದು ಮುಂದೆ ಬಂದು ಸೀದಾ ಬಂದು ರೈಲ್ವೆ ದುರಂತ ಆಗಿದೆ ಅಂತ ರಾಜೀನಾಮೆ ಕೊಡ್ತಾರೆ. ಇವತ್ತಿನ ರಾಜಕಾರಣಿಗಳಿಗೆ ಜನ ಹೋಗಿ ಅವ್ರ ಮನೆ ಮುಂದೆ ಸ್ಟ್ರೈಕ್ ಮಾಡ್ತಾರೆ, ರಾಜೀನಾಮೆ ಕೊಡ್ರಿ ರಾಜೀನಾಮೆ ಕೊಡ್ರಿ. ಆದರೂ ಅವ್ರು ನಾ ಕೊಡಲ್ಲ, ನ್ಯಾಯ ಕೊಡಲಿ, ಅವ್ರು ಕೊಡ್ರಿ ಇವ್ರು ಕೊಡ್ರಿ ಅಂತ ಅವರೇ ಕೊಟ್ಟಿಲ್ಲ ನ್ಯಾಯ ಕೊಡಲಿ ಅಂತ ಹಿಂಗೆಲ್ಲ ಅಂತಾರೆ. ಅಂದರೆ ಅವರಿಗೆ ನಮ್ಗೆ ಎಷ್ಟು ವ್ಯತ್ಯಾಸ ಅಂತ. ಇವರು ಬಿಳಿ ಬಟ್ಟೆಗೆ ಈಗಿನ ರಾಜಕಾರಣಿಗಳು ಬಿಳಿ ಬಟ್ಟೆ ಹಾಕೋತಾರೆ, ಅವಾಗಿನ ರಾಜಕಾರಣಿಗಳು ಬಿಳಿ ಬಟ್ಟೆನೇ ಹಾಕೋತಾರೆ. ಅದು ವ್ಯತ್ಯಾಸ ಇದೆ. ಅವಾಗಿನ ಅವ್ರು ಗಾಂಧೀಜಿಯವ್ರು ಒಂದು ಮಾತು ಹೇಳಿದ್ರೆ ಸಾಕು ಇಡೀ ದೇಶ ಎದ್ದಿರ್ತಿತ್ತು. ಇವತ್ತು ನಮ್ಮ ಮಾತು ನಮ್ಮ ಬಾಜು ಮನೆಯವ್ರಿಗೆ ಕೇಳಲ್ಲ, ಹೋಗೋ ಮನೆ ಅಂತಿತ್ತು, ಓಟೆ ಹಾಕಲ್ಲ. ಎಷ್ಟೋ ಜನ ರಾಜಕಾರಣಿಗಳಿಗೆ 10 ಓಟ್ ಬೀಳ್ತಾವ್ರೆ. ನಾವು MLA ಮನೆಯವ್ರಿಗೆ ಓಟ್ ಹಾಕಲ್ಲ ಅಂದರೆ ನಮ್ಗೆ ಅವ್ರಿಗೆ ಎಷ್ಟು ವ್ಯತ್ಯಾಸ. ಅವತ್ತು ಗಾಂಧಿ ಹೇಳಿಬಿಟ್ರೆ ಸಾಕು ಜೀವನ ಕೊಡ್ಲಿಕ್ಕೆ ರೆಡಿ ಇದ್ರು. 1921 ಅಸಹಕಾರ ಚಳವಳಿ ಸಂದರ್ಭದಲ್ಲಿ ಬ್ರಿಟಿಷರು ಎಷ್ಟೇ ಬಂದೂಕಿನ ಗೋಲಿಗಳು ನೋಡಿದ್ರು ಕೂಡ ನೀವು ಅದಕ್ಕೆ ಏನು ಉತ್ತರ ಕೊಡಬೇಡ್ರಿ ಅಂತ ಗಾಂಧಿ ಹೇಳಿದ್ರು. ಒಂದೇ ಒಂದು ಮಾತಿಗಾಗಿ 100 ಜನ ಸತ್ತೋಗ್ತಾರೆ, ಯಾರು ಕೂಡ ವಿರೋಧ ಮಾಡಲ್ಲ, ಒಂದು ಕಲ್ಲು ತಗೊಂಡು ಕೂಡ ಹೊಡೆಯಲ್ಲ, ಜೀವನ ಕೊಡ್ತಾರೆ ಗಾಂಧಿ ಅಂತಂದ್ರೆ. ಗೊತ್ತಲ್ಲ ಎಷ್ಟೋ ಜನ ಅವರಿಗೆ ನಮಗೆ ಇವತ್ತು ದುಡ್ಡಿನ ಕೊರತೆ ಇದೆ, ಯಾವತ್ತೂ ಇದ್ರಾಗ ಏನೋ ಸ್ವತಂತ್ರ ಚಳವಳಿ ಮಾಡೋಕ್ಕೆ ದುಡ್ಡಿನ ಕೊರತೆ ಇದೆ ಅಂತ ಒಂದು ಹಳ್ಳಿಯಲ್ಲಿ ಬಂದು ಹೇಳಿದಾಗ ಎಷ್ಟೋ ಜನ ಹೆಣ್ಮಕ್ಳು ತಮ್ಮ ಕೊಳ್ಳಲ್ಲಿರ್ತಕ್ಕಂಥ ಏನೋ ಬಂಗಾರದ ಆಭರಣಗಳನ್ನೆಲ್ಲ ಅವರು ಬಂದು ಅವರು ಉಳಿದಾಗ ಹಾಕಿ ಹೋಗ್ಬಿಡ್ತಾರೆ. ಇವತ್ತು ನಾವು ಕೇಳಿದ್ರೆ ಯಾರೋ ಒಂದು ಸ್ವಲ್ಪ ಜೋಳ ಕೊಡೋಕೆ ಅಂದರೆ ಪರಿಸ್ಥಿತಿ ಏನಾಗಿದೆ ಅಂದ್ರೆ ತೂಕ ಕಡಿಮೆ ಆಗಿದೆ ಅಂತ. ನಾವು ಹೇಳ್ದಂಗೆ ನಡೆಯಲ್ಲ. ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದ್ರೆ ಹಿಡಿದಿರ್ದಲ್ಲಿ ಹೊಡೆಮರಳಿ ಕಚ್ಚುವ ಹೆಡೆನಾಗ ನೋಡೋ ಸರ್ವಜ್ಞ ಅಂತ. ಅಂದರೆ ನಾವು ನುಡಿ ಬೇರೆ ನಡೆ ಬೇರೆ, ಹೇಳೋದೊಂದು ಮಾಡೋದೊಂದು. ಅದಕ್ಕಾಗಿ ಜನ ಇವತ್ತು ನಮ್ಗೆ ಏನು ಮಾಡ್ತಾ ಇಲ್ಲ, ನಂಬ್ತಾ ಇಲ್ಲ. ನಮಗಂದ್ರೆ ಏನೋ ನಮಗಾಯಿತು, ಎಲ್ಲ ರಾಜಕಾರಣಿಗಳಿಗೆ ಅಂತ. ಯಾವತ್ತೂ ನಮ್ಮ ನಡೆ ಮತ್ತು ನುಡಿ ಎರಡೂ ಒಂದೇ ಆಗಿರ್ತದೆ. ನಾವು ಶಾಸ್ತ್ರ ಹೇಳ್ತೀವಿ ಮತ್ತು ಅದನ್ನೇ ಮಾಡ್ತೀವಿ. ಅದಕ್ಕಾಗಿ ಶಾಸ್ತ್ರ ನಾವು ಹೇಳೋದೇನೋ ಅದನ್ನೇ ಮಾಡಿದಾಗ ಮಾತ್ರ ಜಗತ್ತು ನಮ್ಮನ್ನು ನಂಬ್ತದೆ. ಮತ್ತು ಇವರ ಚರಿತ್ರೆಗಳನ್ನು ಹೋದರೆ ಭಾಳಷ್ಟು ಜನರಿಗೆ ಗಾಂಧೀಜಿಯವ್ರ ಬಗ್ಗೆ ಸ್ವಲ್ಪ ಶಾಸ್ತ್ರೀಜಿಯವ್ರ ಬಗ್ಗೆ ನಮ್ಮಲ್ಲಿ ಬುಕ್ಸ್ಗಳಿದಾವೆ ಶಾಲೆಗೆ, ಅವು ಹೋದ್ರೆ ನೀವೆಲ್ಲರೂ ಬುಕ್ ಶಾಲೆಗೆ ಹೋದರೆ ಅಲ್ಲಿ ಸಣ್ಣ ಸಣ್ಣ ಬುಕ್ಗಳು ಸಿಗ್ತಾವೆ, 20 ರೂಪಾಯಿ 25 ರೂಪಾಯಿ. ನಿಮ್ಮ ಮಟ್ಟಕ್ಕೆ ಆ ಬುಕ್ಗಳು ಸಾಕು. ಆ ಬುಕ್ಗಳನ್ನು ತೊಗೊಂಡು ಏನು ಮಾಡಿದ್ರೆ ಶಾಸ್ತ್ರೀಜಿಯವ್ರ ಬುಕ್ಕನ್ನು ಓದ್ರಿ. ಮತ್ತು ಇದರಲ್ಲಿ ಮೊಬೈಲಲ್ಲಿ ನೋಡಿದ್ರೆ ಗೂಗಲಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ನೋಡಿದ್ರೆ ಅವ್ರ ಬಗ್ಗೆ ಓದ್ಬೋದು. ರಜೆ ಮುಗಿದು ಬಂದಮೇಲೆ ನಾನು ರಜೆ ಸಾಲಿ ಇವತ್ತಿಂದ ರಜೆ ಸ್ಟಾರ್ಟ್. ರಜೆ ಮುಗಿದು ಬಂದಮೇಲೆ
ಗಾಂಧೀಜಿಯವ್ರ ಬಗ್ಗೆ 2 ಪೇಜು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಬಗ್ಗೆ 2 ಪೇಜ್, 6 ಮತ್ತು 7ನೇ ಕ್ಲಾಸ್ ಉಳೋರಿಗಿಲ್ಲ. 6 ಮತ್ತು 7ನೇ ಕ್ಲಾಸ್. ನಾ ಏನೂ ಹೋಮ್ವರ್ಕ್ ಹೇಳಿಲ್ಲ, ನಂದು ವಿಜ್ಞಾನ ಇದೆ, ಎಲ್ಲರೂ ಹೇಳ್ಯಾರ, ಎಲ್ಲ ಸರ್ ಹೋಮ್ವರ್ಕ್ ರಜೆ ಹೋಮ್ವರ್ಕ್ ಹೇಳ್ಯಾರ ನಿಮ್ಗೆ. ನಾ ಏನೂ ಹೋಮ್ವರ್ಕ್ ಹೇಳಿಲ್ಲ, ಇದೇ ಹೋಮ್ವರ್ಕ್ ನಿಮ್ಗೆ. ನನಗೆ ಹೆಡ್ ಮಾಸ್ಟರ್ ವರ್ಕ್ ಹೋಗಿ ನಾನು ಕ್ಲಾಸಿಗೆ ಬಂದು ರಜೆ ಹೋಮ್ವರ್ಕ್ ಹಾಕಿ ಸಾಧ್ಯ ಆಗಿಲ್ಲ. ಆದ್ರೆ ಹೋಮ್ವರ್ಕ್ ಇದೆ ನಿಮ್ಗೆ. ಏನು? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಬಗ್ಗೆ 2 ಪೇಜ್, ಗಾಂಧೀಜಿಯವ್ರ ಬಗ್ಗೆ 2 ಪೇಜ್ ಬರ್ತೀನಿ. ಸರಿನಾ? ಅವರ ಆದರ್ಶಗಳಂತ ಬರುವ